ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಯಾನ್ವಾ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಚಾಪ್ಟರ್ 5. ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಲಿಕ್ಕಿದೆ. ಯಾಕಂದ್ರೆ ಕ್ಯಾನ್ವಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಲಿಮೆಂಟ್ ಆಗಿರುವಂತ ಕೆಲವು ಟೂಲ್ಸ್ ಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ಸೊ ಕ್ಯಾನ್ವಾದಲ್ಲಿ ಮ್ಯಾಜಿಕ್ ಸ್ಟುಡಿಯೋ ಅನ್ನುವಂತ ಒಂದು ಸೆಗ್ಮೆಂಟ್ ಇದೆ. ಸೊ ಈ ಸೆಗ್ಮೆಂಟ್ ಅಲ್ಲಿ ಎಐ ಇಂಪ್ಲಿಮೆಂಟ್ ಆಗಿರುವಂತ ಕೆಲವು ಅಡ್ವಾನ್ಸ್ ಫೋಟೋ ಎಡಿಟಿಂಗ್, ಫೋಟೋ ರೀಟಚಿಂಗ್ ಈ ರೀತಿಯಾದ ಟೂಲ್ಸ್ ಗಳು ಇದೆ. ಸೊ ಇದನ್ನ ನಾವು ನೋಡ್ಲಿಕ್ಕಿದ್ದೇವೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಮ್ಯಾಜಿಕ್ ಸ್ಟುಡಿಯೋ ಎಐ ಟಾಪ್ 5 ಟೂಲ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇದರಿಂದ ನಿಮ್ಮ ಒಂದು ವರ್ಕ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಕೆಲವು ಕಾಂಪ್ಲೆಕ್ಸ್ ವರ್ಕ್ಸ್ ಗಳನ್ನ ನಾವು ಈ ಎಐ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಮಾಡಬಹುದಾಗಿದೆ. ಸೊ ಬನ್ನಿ ಶುರು ಮಾಡೋಣ. ಕ್ಯಾನ್ವಾ ಮ್ಯಾಜಿಕ್ ಸ್ಟುಡಿಯೋ ಎಐ ಟೂಲ್ಸ್. ಇಲ್ಲಿ ಕ್ಯಾನ್ವಾ ನೀವು ಓಪನ್ ಮಾಡಿದಾಗ ಇಲ್ಲಿ ಮ್ಯಾಜಿಕ್ ಸ್ಟುಡಿಯೋ ಅಂತ ಆಪ್ಷನ್ ಇದೆ. ಕ್ಯಾನ್ವಾದಲ್ಲಿ ಯಾವುದೇ ಟೂಲ್ ಅಲ್ಲಿ ಮ್ಯಾಜಿಕ್ ಅಂತ ವರ್ಡ್ ನೋಡಿದ್ರೆ ಅದರಲ್ಲಿ ಎಐ ಇದೆ ಅಂತ ಅರ್ಥ. ಇಲ್ಲಿ ನೀವು ಕ್ಲಿಕ್ ಮಾಡಬಹುದು, ನಿಮ್ಗೆ ಬೇರೆ ಬೇರೆ ರೀತಿಯಾದ ಎಐ ಟೂಲ್ಸ್ ಗಳು ಕಾಣಿಸುತ್ತೆ. ಸೊ ಇದರಲ್ಲಿ ನೋಡಬಹುದು. ಸೊ ಇಲ್ಲಿ ಮ್ಯಾಜಿಕ್ ಡಿಸೈನ್ ಫಾರ್ ಪ್ರೆಸೆಂಟೇಷನ್, ಮ್ಯಾಜಿಕ್ ಡಿಸೈನ್ ಫಾರ್ ವಿಡಿಯೋ, ಮ್ಯಾಜಿಕ್ ರೈಟ್, ಆಮೇಲೆ ಇಲ್ಲಿ ಮ್ಯಾಜಿಕ್ ಸ್ವಿಚ್, ಮ್ಯಾಜಿಕ್ ಅನಿಮೇಟ್, ಮ್ಯಾಜಿಕ್ ಮಾಫ್, ಟೆಕ್ಸ್ಟ್ ಟು ವಿಡಿಯೋ, ಮ್ಯಾಜಿಕ್ ಮೀಡಿಯಾ ಅಂತ ಇದೆ. ಅದರಲ್ಲಿ ಟೆಕ್ಸ್ಟ್ ಟು ವಿಡಿಯೋ, ಸೊ ನಾವು ಏನ್ ಟೆಕ್ಸ್ಟ್ ನ ಟೈಪ್ ಮಾಡ್ತೇವೆ ಅದನ್ನ ವಿಡಿಯೋಗೆ ಕನ್ವರ್ಷನ್ ಮಾಡುವಂತದ್ದು. ಸೊ ಟೆಕ್ಸ್ಟ್ ಅನ್ನು ಇಮೇಜ್ ಗೆ ಕನ್ವರ್ಷನ್ ಮಾಡುವಂತದ್ದು. ಯಾವುದೇ ಒಂದು ಇಮೇಜ್ ಅಲ್ಲಿ ಪರ್ಟಿಕ್ಯುಲರ್ ಪಾರ್ಟ್ ಇಲ್ಲ ಆಬ್ಜೆಕ್ಟ್ ಅನ್ನು ಬೇಕಾದಾಗೆ ನಾವು ಚೇಂಜಸ್ ಮಾಡ್ಕೊಳ್ಳುವಂತದ್ದು. ಆಮೇಲೆ ಒಂದು ಇಮೇಜ್ ಅಲ್ಲಿ ಆಬ್ಜೆಕ್ಟ್ ನ ಬ್ಯಾಕ್ ಗ್ರೌಂಡ್ ಇಂದ ಸಪರೇಟ್ ಮಾಡುವಂತದ್ದು, ಇದು ಮ್ಯಾಜಿಕ್ ಗ್ರ್ಯಾಬ್. ಆಮೇಲೆ ಇಮೇಜ್ ಸೈಜ್ ನ ಇನ್ಕ್ರೀಸ್ ಮಾಡಿಕೊಂಡು ಅಲ್ಲಿ ಕಂಟೆಂಟ್ ಅವರ್ ಫಿಲ್ ಅನ್ನು ಮಾಡುವಂತದ್ದು. ಈ ರೀತಿಯಾದ ಬೇರೆ ಬೇರೆ ಎಐ ಟೂಲ್ಸ್ ಗಳಿದೆ. ಸೊ ಇದನ್ನ ನಾವು ಒಂದೊಂದಾಗಿ ನೋಡೋಣ. ಸೊ ಫಸ್ಟ್ ಗೆ ಇಲ್ಲಿ ಮ್ಯಾಜಿಕ್ ಡಿಸೈನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನೀವು ಯಾವುದೇ ಒಂದು ಟೂಲ್ ಮೇಲೆ ಕ್ಲಿಕ್ ಮಾಡಿದಾಗ ಅದರ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಇಲ್ಲಿ ಬರುತ್ತೆ, ನೀವು ಅದನ್ನ ಓದ್ಕೋಬಹುದು. ಸೊ ನಾನು ಇಲ್ಲಿ ಇವಾಗ ಟ್ರೈ ಮ್ಯಾಜಿಕ್ ಡಿಸೈನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಆಕ್ಚುಲಿ ಈ ಒಂದು ಟೂಲ್ ನಮ್ ಹೋಮ್ ಪೇಜ್ ಅಲ್ಲಿ ಇಲ್ಲಿ ಮೇಲೆ ಸ್ಪೇಸ್ ಇದೆ, ಅಲ್ಲಿ ಆಲ್ರೆಡಿ ಇರುತ್ತೆ. ಅದು ನಿಮ್ಗೆ ಯಾವ ರೀತಿಯಾದ ಡಿಸೈನ್ ಟೆಂಪ್ಲೇಟ್ಸ್ ಬೇಕು, ಸಪೋಸ್ ನಿಮ್ಗೆ ಟೆಂಪ್ಲೇಟ್ಸ್ ಬೇಕಂತ ಇದ್ರೆ ಅದನ್ನ ಸೆಲೆಕ್ಷನ್ ಮಾಡ್ಬೋದು. ಇಲ್ದಿದ್ರೆ ನೀವು ಆಲ್ರೆಡಿ ಏನ್ ವರ್ಕ್ ಮಾಡಿದೀರಾ ಆ ಪ್ರಾಜೆಕ್ಟ್ಸ್ ನ ಓಪನ್ ಮಾಡ್ಬೇಕಂತಿದ್ರೆ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಇಲ್ಲಿ ಕೀವರ್ಡ್ಸ್ ನ ಟೈಪ್ ಮಾಡಿದ್ರೆ ಅದು ಆ ಪ್ರಾಜೆಕ್ಟ್ ನ ಎಡಿಟ್ ಮಾಡಿ ಓಪನ್ ಮಾಡುತ್ತೆ. ಓಕೆ, ಸೊ ಫಸ್ಟಿಗೆ ಇಲ್ಲಿ ನಾನು ಟೆಂಪ್ಲೇಟ್ಸ್ ಮೇಲೆ ಸೆಲೆಕ್ಷನ್ ಮಾಡ್ತೇನೆ. ಸೊ ನಾವು ಇಲ್ಲಿ ಒಂದು ಮಿನಿಮಮ್ 5+ ವರ್ಡ್ಸ್ ಗಳನ್ನ ಟೈಪ್ ಮಾಡಬೇಕು. ಡಿಸೈನ್ ಯೋಗ ಕ್ಲಾಸ್ ಇವೆಂಟ್, ಇನ್ಸ್ಟಾಗ್ರಾಮ್ ಪೋಸ್ಟ್. ಸೊ ಬೇಕಿದ್ರೆ ಇಲ್ಲಿ ಕಾಮಾ ಹಾಕ್ತೇನೆ. ಇದರ ಒಂದು ಟೆಂಪ್ಲೇಟ್ ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಇಲ್ಲಿ ಕೆಲವು ಸಜೆಷನ್ ಇದೆ. ನನಗೆ ಎಕ್ಸಾಕ್ಟ್ಲಿ ಇವಾಗ ಯೋಗ ಕ್ಲಾಸ್ ಇವೆಂಟ್ ರಿಲೇಟೆಡ್ ಪೋಸ್ಟ್ ಕ್ರಿಯೇಟ್ ಮಾಡಬೇಕು. ಸೊ ಅದನ್ನ ಸೆಲೆಕ್ಷನ್ ಮಾಡಿ ನಾನು ಎಂಟರ್ ಕೊಡ್ತೇನೆ. ಎಐ ನ ಯೂಸ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು, ಇಲ್ಲಿ ಇವಾಗ ಎಐ ಪ್ರೊಸೆಸ್ ಮಾಡ್ತಾ ಇದೆ. ಸೊ ನನ್ನ ಈ ಕೀವರ್ಡ್ಸ್, ಇದಕ್ಕೆ ಪ್ರಾಂಪ್ಟ್ ಅಂತ ಹೇಳ್ತೇವೆ. ನಾವು ಯಾವುದೇ ಒಂದು ಎಐ ಅಲ್ಲಿ ಏನು ಕೀವರ್ಡ್ಸ್ ಗಳನ್ನ ಎಂಟರ್ ಮಾಡ್ತೇವೆ ಅದಕ್ಕೆ ಪ್ರಾಂಪ್ಟ್ ಅಂತ ಹೇಳ್ತೇವೆ. ಸೊ ಈ ಪ್ರಾಂಪ್ಟ್ಸ್ ನ ಅನಲೈಸ್ ಮಾಡಿಕೊಂಡು ಅದು ನಮಗೆ ಡಿಸೈನ್ ಟೆಂಪ್ಲೇಟ್ಸ್ ನ ಇಲ್ಲಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಕೀವರ್ಡ್ ಕೊಡುವಾಗ ಪ್ರಾಪರ್ ಆದ ಕೀವರ್ಡ್ಸ್ ನ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಅದರ ಬೇಸಿಸ್ ಅಲ್ಲಿ ಕ್ಯಾನ್ವಾ ಏನ್ ಮಾಡುತ್ತೆ, ಈ ಎಐ ಟೂಲ್ಸ್ ನ ಯೂಸ್ ಮಾಡಿಕೊಂಡು ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಡಿಸೆಂಟ್ ಡಿಸೈನ್ಸ್ ಗಳು ಕ್ರಿಯೇಟ್ ಆಗಿದೆ, ಇದು ಚೆನ್ನಾಗಿದೆ, ಇವನ್ ಇದು ಚೆನ್ನಾಗಿದೆ. ಯಾವುದೇ ಒಂದು ಡಿಸೈನ್ಸ್ ಇದು ಓಕೆ ಅಂತ ಆದ್ರೆ ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ಅಲ್ಲಿಂದ ಎಡಿಟ್ ಮಾಡ್ತಾ ಹೋಗ್ಬೋದು. ನಾನು ಈ ಡಿಸೈನ್ ನ ಸೆಲೆಕ್ಷನ್ ಮಾಡ್ಕೊಂಡಾಗ ಇಲ್ಲಿ ಬರುತ್ತೆ, ಇಲ್ಲಿ ಕಸ್ಟಮೈಸ್ ದಿಸ್ ಡಿಸೈನ್ ಅಂತ. ಸೊ ನೀವೇನ್ ಮಾಡ್ಬೋದು, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ನೀವು ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ನಾವು ಡಿಸೈನ್ ಟೆಂಪ್ಲೇಟ್ಸ್ ನ ನಾವು ಟೆಂಪ್ಲೇಟ್ ಆಪ್ಷನ್ ಇಂದನೂ ಓಪನ್ ಮಾಡ್ಬೋದು. ಇಲ್ದಿದ್ರೆ ಕೀವರ್ಡ್ಸ್ ಗಳನ್ನ ಟೈಪ್ ಮಾಡಿಕೊಂಡು ನಾವು ಡಿಸೈನ್ ಟೆಂಪ್ಲೇಟ್ಸ್ ನ ನಮ್ಗೆ ಬೇಕಾದಾಗೇನು ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ಇವಾಗ ಡಿಸೈನ್ ಓಪನ್ ಆಗಿದೆ. ಸೊ ನಾನು ಏನ್ ಮಾಡ್ಬೋದು, ಇಲ್ಲಿಂದ ಎಡಿಟ್ ಮಾಡ್ಬೋದು. ಮೇ ಬಿ ಇದನ್ನ ಬೋಲ್ಡ್ ಮಾಡ್ಬೋದು. ಸೊ ಇದು ಮ್ಯಾಜಿಕ್ ಡಿಸೈನ್ ಅಂತ. ಸೊ ಇದು ನಮ್ಗೆ ನಾವು ಏನ್ ಕೀವರ್ಡ್ ನ ರೆಫರೆನ್ಸ್ ಕೊಡ್ತೇವೆ ಅದರ ಬೇಸಿಸ್ ಅಲ್ಲಿ ಡಿಸೈನ್ ಟೆಂಪ್ಲೇಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಮ್ಯಾಜಿಕ್ ಡಿಸೈನ್ ಫಾರ್ ಪ್ರೆಸೆಂಟೇಷನ್. ಸೊ ಇಲ್ಲಿ ಮ್ಯಾಜಿಕ್ ಡಿಸೈನ್ ಫಾರ್ ಪ್ರೆಸೆಂಟೇಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಟ್ರೈ ಮ್ಯಾಜಿಕ್ ಡಿಸೈನ್. ಸೊ ಇದು ಮ್ಯಾಜಿಕ್ ಡಿಸೈನ್ ಫಾರ್ ಪ್ರೆಸೆಂಟೇಷನ್ ಅಂದ್ರೆ ನಾವು
ನಮ್ಗೆ ಬೇಕಾದ ಒಂದು PPT-ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾವು ಜಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ವರ್ಡ್ಸ್ಗಳನ್ನ ಟೈಪ್ ಮಾಡಬೇಕು, ನಮ್ಮ ಪ್ರೆಸೆಂಟೇಶನ್ ಯಾವ್ದ್ರ ರಿಲೇಟೆಡ್ ಅಂತ. ಸೊ ಅದ್ರ ರಿಲೇಟೆಡ್ ಅದು ನಮ್ಗೆ PPT-ಯನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಇಲ್ದಿದ್ರೆ ನೀವು ಇಲ್ಲಿಂದನೂ ಕೆಲವು ಆಲ್ರೆಡಿ ಡಿಫಾಲ್ಟ್ ಪ್ರೆಸೆಂಟೇಶನ್ ಟೆಂಪ್ಲೇಟ್ಸ್ ಗಳಿದೆ, ಇದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಕಲರ್ಸ್ ಗಳಿದೆ. ಇವಾಗ ಬಿಸ್ನೆಸ್ ರಿಲೇಟೆಡ್, ಫುಡ್ ರಿಲೇಟೆಡ್. ಇವಾಗ ನಾನು ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಸೆಲೆಕ್ಷನ್ ಮಾಡಿದ್ರೆ ಬಿಸ್ನೆಸ್ ರಿಲೇಟೆಡ್ PPT ಪ್ರೆಸೆಂಟೇಷನ್ಸ್ಗಳು ಬರುತ್ತೆ. ಸೊ ಮೇ ಬಿ ಇವಾಗ ನಾನು ಇದನ್ನ ಸೆಲೆಕ್ಷನ್ ಮಾಡಿದ್ರೆ ಅಗೇನ್ ಅದರ ರಿಲೇಟೆಡ್ PPTಸ್ಗಳು ಬರುತ್ತೆ. ಸೊ ಇದೆಲ್ಲ ಕೀವರ್ಡ್ಸ್ಗಳು ಇಲ್ಲಿ ಬರುತ್ತೆ. ಸೊ ಯಾವ್ದ್ರ ರಿಲೇಟೆಡ್ ಕೆಲವು ಏನು ಕ್ಯಾಟಗರೀಸ್ಗಳಿದೆ, ಸ್ಮಾಲ್ ಬಿಸ್ನೆಸ್ ರಿಲೇಟೆಡ್ ಆದ್ರೆ ಅದನ್ನ ಸೆಲೆಕ್ಷನ್ ಮಾಡ್ಬೋದು. ಅದರ ರಿಲೇಟೆಡ್ ಇರುವಂತ ಕೆಲವು PPTಸ್ಗಳು ಬರುತ್ತೆ. ಹೌ ಟು ಇನ್ಕ್ರೀಸ್ ಮೊಬೈಲ್ ಸೇಲ್ಸ್, ಆಮೇಲೆ ಎಂಟರ್. ಓಕೆ, ಸೊ ಇಲ್ಲಿ ನೋಡ್ಬೋದು ಮ್ಯಾಜಿಕ್ ಡಿಸೈನ್. ಸೊ ಇಲ್ಲಿ ಕೆಲವು PPTಸ್ಗಳು ಸಜೆಸ್ಟ್ ಮಾಡ್ತಾ ಇದೆ. ಸೊ ನಾನು ಇದರಲ್ಲಿ ಇವಾಗ ಇದನ್ನ ಸೆಲೆಕ್ಷನ್ ಮಾಡ್ತೇನೆ. ಸೊ ಇದನ್ನ ಸೆಲೆಕ್ಷನ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ನಾನು ಕೀವರ್ಡ್ ಏನ್ ಟೈಪ್ ಮಾಡಿದ್ದೇನೆ ಅದರ ರಿಲೇಟೆಡ್ ಇಲ್ಲಿ ಪ್ರೆಸೆಂಟೇಷನ್ ಒಂದು ಥೀಮ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಬೂಸ್ಟಿಂಗ್ ಮೊಬೈಲ್ ಸೇಲ್ಸ್ ಗ್ರೋತ್ ಸ್ಟ್ರಾಟಜೀಸ್ ಟು ಸೆಲ್ ಮೋರ್ ಫೋನ್ಸ್. ಸೊ ಇದು ನಂದು PPTದು ಹೋಮ್ ಪೇಜ್. ಈವನ್ ಅದು ಸೆಕೆಂಡ್ ಪೇಜ್ ಅನ್ನು ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಇದನ್ನ ನಾನು ಏನ್ ಮಾಡ್ಬೋದು, ಇಲ್ಲಿಂದ ನಾನು ಎಡಿಟ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ಸೆಲೆಕ್ಷನ್ ಮಾಡಿದೆ. ಸೊ ಇದು ಸೆಕೆಂಡ್ ಥರ್ಡ್ ಪೇಜ್ ಆಡ್ ಆಯ್ತು. ಮತ್ತೆ ಇಲ್ಲಿ ಕೆಲವು ಸಜೆಷನ್ಸ್ ಗಳಿದೆ, ಇದನ್ನ ಸೆಲೆಕ್ಷನ್ ಮಾಡ್ತೇನೆ. ಆಡ್ ಆಸ್ ಅ ನ್ಯೂ ಪೇಜ್ ಅಂತ ಕೊಡ್ತೇನೆ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಪೇಜಸ್ ಆಡ್ ಆಗ್ತದೆ. ಸೊ ಇದು ಫಸ್ಟ್ ಪೇಜ್, ಇದು ಸೆಕೆಂಡ್ ಪೇಜ್. ಓಕೆ, ಇದು ಥರ್ಡ್ PPT, ಇದು ಫೋರ್ತ್ PPT. ಓಕೆ, ಸೊ ಇದರಲ್ಲಿ ಯಾವ್ದು ನಿಮ್ಗೆ ಫಾರ್ಮ್ಯಾಟ್ ಇಷ್ಟ ಆಗ್ತದೆ ಅದನ್ನ ಸೆಲೆಕ್ಷನ್ ಮಾಡಿ. ಸೊ ಮೇ ಬಿ ಇಲ್ಲಿ ನಾನು ಇನ್ನೊಂದು ಪೇಜ್ನ ಆಡ್ ಮಾಡ್ತೇನೆ. ಸೊ ರಿಪ್ಲೇಸ್ ಕೊಟ್ರೆ ಏನಾಗುತ್ತೆ, ಸೊ ಈ ಪೇಜ್, ಈ ಕರೆಂಟ್ ಪೇಜ್ ಏನಿದೆ ಅದು ರಿಪ್ಲೇಸ್ ಆಗ್ತದೆ. ಸೊ ಇದ್ರ ನಂತರ ಆಡ್ ಆಗ್ಬೇಕಂತಿದ್ರೆ ಆಡ್ ನ್ಯೂ ಪೇಜ್ ಅಂತ ಕೊಡಿ. ಸೊ ಇದು ಆಡ್ ಆಸ್ ಅ ನ್ಯೂ ಪೇಜ್ ಅಂತ ಕೊಡ್ತೇನೆ. ಸೊ ಅದು ಹೊಸ ಪೇಜ್ ಆಡ್ ಆಗುತ್ತೆ. ಸೊ ಫೈನಲ್ ಆಗಿ ಥ್ಯಾಂಕ್ ಯು PPT ಬೇಕು. ಸೊ ಅದಕ್ಕೆ ಇದನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ತೇನೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಓಕೆ, ಸೊ ಇದು ಇವಾಗ ನಂದು ಟೋಟಲ್ 6 pages PPT ರೆಡಿ ಇದೆ. ಸೊ ನಾನು ಏನ್ ಮಾಡ್ಬೋದು, ನನ್ಗೆ ಹೇಗೆ ಬೇಕೋ ಹಾಗೆ ನಾನು ಚೇಂಜಸ್ ಮಾಡ್ಕೋಬಹುದು. ನಂದು ಮೊಬೈಲ್ ಶಾಪ್ ಇದ್ದು ಹೆಸರನ್ನು ನಾನು ಅಲ್ಲಿ ಮೆನ್ಷನ್ ಮಾಡ್ಬೋದು, firstcell.com. ಓಕೆ, ಸೊ ಇಲ್ಲಿ ನಾನು ಇದನ್ನ ಎಡಿಟ್ ಮಾಡ್ಕೋಬಹುದು. ಬೇಕಾದ್ರೆ ಇಲ್ಲಿ ಬೇರೆ ಏನಾದ್ರು ವರ್ಡಿಂಗ್ಸ್ ಹಾಕ್ಬೋದು. ಸೊ ಅನ್ಲಾಕ್, ಸೊ ಸ್ಪೇಸಿಂಗ್ ನಾನು ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಏನಾದ್ರು ಬೇರೆ ಎಲಿಮೆಂಟ್ಸ್ಗಳನ್ನ ಹಾಕ್ಲಿಕ್ಕಿದ್ರೆ ಹಾಕ್ಬೋದು. ಇಲ್ಲಿಂದ ನಾನು ಎಡಿಟ್ ಮಾಡ್ತಾ ಹೋಗ್ಬೋದು ಈ PPT-ನ. ಸೊ ಇಲ್ಲಿ ನಿಮ್ಗೆ ಪೇಜಸ್ ಆಡ್ ಮಾಡ್ಬೇಕಂತಿದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಬೋದು, ಇಲ್ಲಿ ಪೇಜ್ ಆಡ್ ಆಗುತ್ತೆ. ಮತ್ತೆ ಮೇ ಬಿ ನೀವು ಇದನ್ನ ಇಲ್ಲಿ ಶಫಲ್ ಮಾಡ್ಬೋದು, ಇದನ್ನ ನೆಕ್ಸ್ಟ್ ಪೇಜ್ ಇಲ್ಲಿ ಕೆಳಗಡೆ ಮೂವ್ ಮಾಡ್ಬೋದು. ಇವಾಗ ನಾನು ಇದನ್ನ ನೆಕ್ಸ್ಟ್ ಪೇಜ್ ಮೂವ್ ಮಾಡ್ತೇನೆ. ಸೊ ಇಲ್ದಿದ್ರೆ ಇದನ್ನೇ ಪೇಜ್ನ ಡುಪ್ಲಿಕೇಟ್ ಮಾಡೋದಾದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ಗೆ ಹೋಗಿ ಇಲ್ಲಿ ಡುಪ್ಲಿಕೇಟ್ ಪೇಜ್, ಆಡ್ ಪೇಜ್ ಕೊಟ್ರೆ ಇನ್ನೊಂದು ಪೇಜ್ ಬ್ಲಾಂಕ್ ಪೇಜ್ ಆಡ್ ಆಗುತ್ತೆ. ಇದು ಡುಪ್ಲಿಕೇಟ್ ಪೇಜ್ ಕೊಟ್ಟಾಗ ಇದರದ್ದು ಕಾಪಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಇವಾಗ ನಾನು ಡುಪ್ಲಿಕೇಟ್ ಪೇಜ್ ಕೊಡ್ತೇನೆ. ಇಲ್ಲಿ ನೋಡ್ಬೋದು ಪೇಜ್ ನಂಬರ್ 5, ಇದು ಪೇಜ್ ನಂಬರ್ 6. ಸೊ ಈವನ್ ವಿತ್ ಎಲಿಮೆಂಟ್ ಅದು ವಿತ್ ಕಂಟೆಂಟ್ ಅದು ಡುಪ್ಲಿಕೇಟ್ ಆಗುತ್ತೆ. ಇಲ್ಲಿಂದ ನಾನು ಏನ್ ಮಾಡ್ಬೋದು, ಇದನ್ನ ಮಾಡಿಫೈ ಮಾಡ್ಬೋದು. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಫೀಚರ್ ತೋರಿಸ್ಕೊಡ್ತೇನೆ. ಇವನ್ ಅದು AI ಫೀಚರ್ ಆಗಿದೆ. ಅದು ಬಂದ್ಬಿಟ್ಟು ಮ್ಯಾಜಿಕ್ ರೈಟ್. ಸೊ ಮ್ಯಾಜಿಕ್ ರೈಟ್ ಬಂದ್ಬಿಟ್ಟು ಇಲ್ಲಿ ಇದೆ ಆಪ್ಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮ್ಯಾಜಿಕ್ ರೈಟ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಇವಾಗ ಮ್ಯಾಜಿಕ್ ರೈಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಏನು PPT ಪ್ರಿಪೇರ್ ಮಾಡ್ತಾ ಇದ್ದೇನೆ ರಿಲೇಟೆಡ್ ಟು ಹೌ ಟು ಇನ್ಕ್ರೀಸ್ ಮೊಬೈಲ್ ಸೇಲ್ಸ್ ಅಂತ. ಸೊ ನಾನು ಇಲ್ಲಿ ಟೈಪ್ ಮಾಡ್ಬೋದು, ಸಮ್ ಕೀ ಟಿಪ್ಸ್ ಟು ಇನ್ಕ್ರೀಸ್ ಮೊಬೈಲ್ ಸೇಲ್ಸ್. ಸೊ ಇದನ್ನ ಟೈಪ್ ಮಾಡಿ ಜನರೇಟ್ ಅಂತ ಕೊಟ್ರೆ, ಸೊ ಮ್ಯಾಜಿಕ್ ರೈಟ್ ಏನ್ ಮಾಡುತ್ತೆ, ನಾನೇನು ಪ್ರಾಂಪ್ಟ್ ಕೊಟ್ಟಿದ್ದೇನೆ ಅದಕ್ಕೆ ರಿಲೇಟ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ನ ಕೊಡುತ್ತೆ. ನಾನು ಇದನ್ನ ಸ್ವಲ್ಪ ಸೈಜ್ ಸಣ್ಣದ್ ಮಾಡ್ತೇನೆ, ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ತೇನೆ. ಸೊ ನಾನೇನು ಪ್ರಾಂಪ್ಟ್ ಕೊಟ್ಟಿದ್ದೆ ಅದಕ್ಕೆ ರಿಲೇಟ್ ಆಗಿರುವಂತಹ ಇನ್ಫಾರ್ಮೇಶನ್ಸ್ನ ಅದು ಕೊಟ್ಟಿದೆ. ಸೊ ಹಿಯರ್ ಆರ್ ಸಮ್ ಕೀ ಟಿಪ್ಸ್ ಟು ಇನ್ಕ್ರೀಸ್ ಮೊಬೈಲ್ ಸೇಲ್ಸ್. ಸೊ ಆಪ್ಟಿಮೈಸ್ ಯುವರ್ ವೆಬ್ಸೈಟ್ ಫಾರ್ ಮೊಬೈಲ್ ಡಿವೈಸಸ್. ಸೊ ಸಿಂಪ್ಲಿಫೈ. ಸೊ ಈ ರೀತಿಯಾದ ಒಂದು ಪ್ರಾಂಪ್ಟ್ ಅನ್ನು ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ನೀವು ಜಸ್ಟ್ ಇಲ್ಲಿ ಮ್ಯಾಜಿಕ್ ರೈಟ್ಗೆ ಹೋಗ್ಬಿಟ್ಟು
ಟೈಪ್ ಮಾಡಬೇಕು. ಸೊ ಇವಾಗ ನಾನು ಸಪೋಸ್ ಇದು ತುಂಬ ಡೀಟೇಲ್ ಆಗಿದೆ, ಇದನ್ನು ಶಾರ್ಟ್ ಮಾಡಬೇಕಂತಿದ್ರೆ ನಾನು ಇಲ್ಲಿ ಏನು ಮಾಡ್ಬೋದು, ಸಮ್ಮರೈಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಸಮ್ಮರೈಸ್ ಮೇಲೆ ಕ್ಲಿಕ್ ಮಾಡಿದಾಗ ಅದನ್ನು ಶಾರ್ಟ್ ಮಾಡುತ್ತೆ. ಸೊ ಇಲ್ದಿದ್ರೆ ನಾನು ಇದು ತುಂಬ ಪ್ರೊಫೆಷ್ನಲ್ ಆಯಿತು, ಸ್ವಲ್ಪ ಫನ್ ಅಂದರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಫಾರ್ಮ್ಯಾಟ್ ಚೇಂಜ್ ಮಾಡ್ಬೇಕಂತಿದ್ರೆ ನಾನಿಲ್ಲಿ ಮೋರ್ ಫನ್ ಅಂತ ಕೊಡ್ತೇನೆ. ಸೊ ಮೋರ್ ಫನ್ ಅಂತ ಕೊಟ್ಟಾಗ ಅದೊಂದು ರೀತಿ ವರ್ಡ್ಸ್ಗಳನ್ನ ಸ್ವಲ್ಪ ಸ್ಲ್ಯಾಂಗ್ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಸೊ ಬೂಸ್ಟ್ ಯುವರ್ ಸೇಲ್ಸ್. ಸೊ ಬೆಟರ್ ನಾನಿಲ್ಲಿ ಸ್ಪೇಸಿಂಗ್ ಅನ್ನು ಇನ್ಕ್ರೀಸ್ ಮಾಡ್ತೇನೆ. ಸೊ ಬೂಸ್ಟ್ ಯುವರ್ ಸೇಲ್ಸ್ ಆನ್ ಮೊಬೈಲ್ ಬೈ ಜಾಸಿಂಗ್ ಅಪ್ ಯುವರ್ ವೆಬ್ಸೈಟ್ ಟು ಬಿ ಮೊಬೈಲ್ ಫ್ರೆಂಡ್ಲಿ, ಸ್ಟ್ರೀಮ್ಲೈನಿಂಗ್ ದ ಚೆಕ್ಔಟ್ process, zapping push notification, presentation, different payment option, flaunting your social media and giving. ಸೊ ಇಲ್ಲಿ ನೋಡ್ಬೋದು ಸ್ವಲ್ಪ ಸ್ಲ್ಯಾಂಗ್ ವರ್ಡ್ಸ್, ಒಂದು ರೀತಿ ಮಾರ್ಕೆಟಿಂಗ್ ಪಿಚ್ ಇರುವ ಹಾಗೆ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದು ಮಾಡಿಕೊಟ್ಟಿದೆ. ಪುನಃ ಇದನ್ನು ನಾನು ಏನು ಮಾಡ್ಬೋದು, ಮೋರ್ ಫಾರ್ಮಲ್ ಮಾಡ್ಬೋದು. ಅಂದರೆ ಪ್ರೊಫೆಷ್ನಲ್ ಆಗಿ ಮಾಡಲಿಕ್ಕೆ ಮೋರ್ ಫಾರ್ಮಲ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇನು ಮಾಡುತ್ತೆ, ಮೋರ್ ಫಾರ್ಮಲ್ ವರ್ಡಿಂಗ್ಸ್ಗಳನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಎನ್ಹಾನ್ಸ್ ಯುವರ್ ಮೊಬೈಲ್ ಸೇಲ್ಸ್ ಬೈ ಆಪ್ಟಿಮೈಸಿಂಗ್ ಯುವರ್ ವೆಬ್ಸೈಟ್ ಫಾರ್ ಮೊಬೈಲ್ ಈ ರೀತಿ. ಸೊ ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಚೇಂಜ್ ಮಾಡ್ಬೋದು, ಫುಲ್ ಮಾಡಿಫೈ ಮಾಡಬೇಕು, ಇಲ್ಲ ನಂಗೆ ಇದು ವರ್ಡ್ ಬೇರೆ ವರ್ಡ್ ಬೇಕಂತಿದ್ರೆ ನೀವು ಇಲ್ಲೋಗಿ ರೀರೈಟ್ ಕೊಟ್ಟಾಗ ಕಂಪ್ಲೀಟ್ ಬೇರೆ ವರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆ, ಸೊ ಕಂಪ್ಲೀಟ್ ಬೇರೆ ಫಾರ್ಮ್ಯಾಟ್ ವರ್ಡಿಂಗ್ಸ್ಗಳನ್ನ ಅದು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ಮ್ಯಾಜಿಕ್ ರೈಟ್ ಬಂದ್ಬಿಟ್ಟು ಇವನ್ ಇದು AI ಅಪ್ಲಿಕೇಶನ್ ಆಗಿದೆ. ಯಾವ ರೀತಿ ಚಾಟ್ GPT ಅಲ್ಲಿ ನಾವು ಏನು ಪ್ರಾಂಪ್ಟ್ಸ್ಗಳನ್ನ ಕೊಡ್ತೇವೆ, ಆ ಪ್ರಾಂಪ್ಟ್ಸ್ಗೆ ರಿಲೇಟ್ ಆಗಿ ಅದು ಆನ್ಸರ್ಸ್ಗಳನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಅದೇ ಟೆಕ್ನಾಲಜಿನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದು ಚಾಟ್ GPT ಥರನೇ ತುಂಬ ಯೂಸ್ಫುಲ್ ಆಗಿರುವಂಥ ಟೂಲ್ಸ್ಗಳು. ಸಪೋಸ್ ಇವಾಗ ಇಲ್ಲಿ ಬ್ಲ್ಯಾಂಕ್ ಪೇಜ್ ಇದೆ, ಇಲ್ಲಿ ಅಗೇನ್ ನಾನು ಏನು ಮಾಡ್ತೀನಿ, ಮ್ಯಾಜಿಕ್ ರೈಟ್ಗೆ ಹೋಗ್ತೀನಿ. ಇಲ್ಲಿ ಮ್ಯಾಜಿಕ್ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗಿವ್ ಅ ಶಾರ್ಟ್ ಹೆಡಿಂಗ್ ಫಾರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೆಂಟರಿಂಗ್, ಜನರೇಟ್ ಅಂತ ಕೊಡ್ತೇನೆ. ಸೊ ಇದು ನನಗೊಂದು ಶಾರ್ಟ್ ಹೆಡ್ಡಿಂಗ್ ಅನ್ನು ಕ್ರಿಯೇಟ್ ಮಾಡಿದೆ. ಪರ್ಸನಲ್ ಗ್ರೋತ್ ಮೆಂಟರಿಂಗ್ ಫಾರ್ ಡೆವಲಪಿಂಗ್ ಯುವರ್ ಬೆಸ್ಟ್, ಇದು ನಾನು ಇಲ್ಲಿ ಪ್ಲೇಸ್ ಮಾಡ್ತೇನೆ. ಓಕೆ, ಸೊ ಈ ರೀತಿ ಮ್ಯಾಜಿಕ್ ರೈಟಲ್ಲಿ ಇದನ್ನು ನಾನು ತುಂಬ ಲಾಂಗ್ ಆಯಿತು, ಇದನ್ನು ನಾನು ಇಲ್ಲಿ ಸಮ್ಮರೈಸ್ ಮಾಡ್ತೇನೆ. ಸೊ ಸಮ್ಮರೈಸ್ ಮೇಲೆ ಕ್ಲಿಕ್ ಮಾಡ್ತೇನೆ, ಇನ್ನೂ ಶಾರ್ಟ್ ಆಗಿರುವಂಥ ಹೆಡ್ಡಿಂಗ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ಮೆಂಟರಿಂಗ್ ಫಾರ್ ಪರ್ಸನಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಪುನಃ ಇಲ್ಲಿ ನಾನು ಮ್ಯಾಜಿಕ್ ರೈಟ್ ಮೇಲೆ ಹೋಗ್ತೇನೆ. ಸೊ ಕೀ ಹೈಲೈಟ್ಸ್ ಆಫ್ ಪರ್ಸನಲ್ ಗ್ರೋತ್ ಟ್ರೈನಿಂಗ್ ಅಂತ ಕೊಡ್ತೇನೆ. ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಈ ಹೆಡ್ಡಿಂಗಿಗೆ ರಿಲೇಟ್ ಆಗಿರುವಂಥ, ಅಂದರೆ ಈ ಟ್ರೈನಿಂಗಿಗೆ ರಿಲೇಟ್ ಆಗಿರುವಂಥ ಕೀ ಪಾಯಿಂಟ್ಸ್ಗಳನ್ನ ಕೊಟ್ಟಿದೆ. ಸೊ ಇದನ್ನು ನಾನು ಏನು ಮಾಡ್ತೇನೆ, ಅಗೇನ್ ಇದು ತುಂಬ ಲಾಂಗ್ ಆಯಿತು. ಸೊ ಇದನ್ನು ನಾನು ಸಮ್ಮರೈಸ್ ಮಾಡ್ತೇನೆ. ಸೊ ಇದು ನನಗೆ ಶಾರ್ಟ್ ಫಾರ್ಮೆಟಲ್ಲಿ ಕೊಡುತ್ತೆ. ಕೀ ಟ್ರೈನಿಂಗ್ ಪಾಯಿಂಟ್ಸ್ ಬಂದುಬಿಟ್ಟು, ಸೊ ಸೆಲ್ಫ್ ಅವೇರ್ನೆಸ್ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು, ಕಾನ್ಫಿಡೆನ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು, ಸೊ ಗೋಲ್ ಸೆಟ್ಟಿಂಗ್ ಸ್ಕಿಲ್ಸು. ಸೊ ಇದೆಲ್ಲ ಮೇನ್ ಸ್ಕಿಲ್ಸ್ಗಳು ಈ ಪರ್ಸನಲ್ ಗ್ರೋತ್ ಡೆವಲಪ್ಮೆಂಟ್ ಟ್ರೈನಿಂಗಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅದು ಮೆನ್ಷನ್ ಮಾಡಿದೆ. ಸೊ ಮ್ಯಾಜಿಕ್ ರೈಟ್ ಇದು ಚಾಟ್ GPT ಥರನೇ. ಸೊ ನಾವು ಜಸ್ಟ್ ಪ್ರಾಂಪ್ಟ್ನ ಎಂಟರ್ ಮಾಡಿದರೆ ನಮಗೆ ಅದಕ್ಕೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ಸ್ನ ಇದು ಕೊಡುತ್ತೆ. ಸೊ ಇದು ನಮಗೆ ನಮಗೆ ಏನಾದರೂ ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡ್ಲಿಕ್ಕೆ, ಲಾಂಗ್ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡೋದಾದರೆ, ಈವನ್ ನಮ್ಮ ರೆಸ್ಯೂಮ್ ಬಯೋಡೇಟಾಗಳನ್ನ ಕ್ರಿಯೇಟ್ ಮಾಡುವಾಗ ನಮಗೆ ಕೆಲವೊಮ್ಮೆ ವರ್ಡಿಂಗ್ಸ್ಗಳು ಸಿಗದಾಗ ನಾವು ಏನು ಮಾಡ್ಬೋದು, ಈ ಮ್ಯಾಜಿಕ್ ರೈಟ್ನ ಯೂಸ್ ಮಾಡಿಕೊಂಡು ನಾವು ವರ್ಡಿಂಗ್ಸ್ಗಳನ್ನ ಮಾಡ್ಬೋದು. ಸೊ ಮ್ಯಾಜಿಕ್ ರೈಟ್ ಟೂಲ್ ನೀವು ಯಾವುದೇ ಒಂದು ಡಿಸೈನ್ ಅಪ್ಲಿಕೇಶನ್ ಹೋದರೆ ಅಲ್ಲಿ ಸಿಗುತ್ತೆ. ಎಕ್ಸಾಂಪಲ್ಗೆ ಇವಾಗ ನಾನು ಇಲ್ಲಿ ಇದನ್ನು ಕ್ಲೋಸ್ ಮಾಡ್ಕೊಳ್ತೇನೆ. ಇಲ್ಲಿ ಹೋಮ್ ಪೇಜ್ಗೆ ಹೋಗ್ತೇನೆ. ಸೊ ಟೆಂಪ್ಲೇಟಲ್ಲಿ ಯಾವುದಾದ್ರೂ ಒಂದು ರ್ಯಾಂಡಮ್ ಟೆಂಪ್ಲೇಟ್ ತಗೊಳ್ತೇನೆ. ಎಕ್ಸಾಂಪಲ್ಗೆ ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ಗೆ ಹೋಗೋಣ. ಇಲ್ಲಿ ಕಸ್ಟಮೈಸ್ ದಿಸ್ ಡಿಸೈನ್ಗೆ ಹೋಗ್ತೇನೆ. ಯಾವುದೇ ಡಿಸೈನ್ ಟೆಂಪ್ಲೇಟ್ಗೆ ಹೋದ್ರೂ ನಿಮ್ಗೆ ಅಲ್ಲಿ ಮ್ಯಾಜಿಕ್ ರೈಟ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಮ್ಯಾಜಿಕ್ ರೈಟ್ ಸಿಂಬಲ್. ಸೊ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ಸ್ಟಡಿ ರೂಮ್ ಅಂತ ಇದೆ. ಸೊ ನಾನು ಇದನ್ನು ಎಡಿಟ್ ಮಾಡಬೇಕು. ಸೊ ಇದು ವರ್ಡಿಂಗ್ಸ್ನ ಎಡಿಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಜಸ್ಟ್ ಸೆಲೆಕ್ಷನ್ ಮಾಡ್ತೇನೆ ಸ್ಟಡಿ ರೂಮ್. ಆವಾಗ ಇಲ್ಲಿ ಮೇಲೆ ಮ್ಯಾಜಿಕ್ ರೈಟ್ ಬಂತು. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿಬಿಟ್ಟು
ರೀರೈಟ್ ಅಂತ ಕೊಡ್ಬೋದು. ರೀರೈಟ್ ಅಂತ ಕೊಟ್ಟಾಗ ಅದು ನನಗೆ ಬೇರೆ ವರ್ಡಿಂಗ್ಸನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ಕ್ರಿಯೇಟಿಂಗ್ ದ ಪರ್ಫೆಕ್ಟ್ ಸ್ಟಡಿ ಎನ್ವೈರ್ಮೆಂಟ್. ಪುನಃ ನಾನೇನು ಮಾಡ್ಬೋದು, ಪುನಃ ಹೋಗ್ಬಿಟ್ಟು ರೀರೈಟ್ ಅಂತ ಕೊಡ್ಬೋದು. ರೀರೈಟ್ ಅಂತ ಕೊಟ್ಟಾಗ ಕಂಪ್ಲೀಟ್ ಡಿಫ್ರೆಂಟ್ ವರ್ಡಿಂಗ್ಸನ್ನು ಕೊಡುತ್ತೆ. ಟಿಪ್ಸ್ ಫಾರ್ ಎಸ್ಟಾಬ್ಲಿಷಿಂಗ್ ಆ್ಯನ್ ಆಪ್ಟಿಮಲ್ ಸ್ಟಡಿ ಎನ್ವೈರ್ಮೆಂಟ್. ನಾನೇನು ಮಾಡ್ತೇನೆ, ಇದು ತುಂಬ ಲಾಂಗ್ ಆಯಿತು, ಇದೇ ವರ್ಡಿಂಗ್ಸ್ ಓಕೆ, ಬಟ್ ಇದು ಇನ್ನೂ ಶಾರ್ಟ್ ಮಾಡಬೇಕು. ಸೊ ಇಲ್ಲಿ ಸಮ್ಮರೈಸ್ ಮೇಲೆ ಕ್ಲಿಕ್ ಮಾಡ್ತೇನೆ, ಅದು ಅದನ್ನು ಸಣ್ಣದು ಮಾಡಿ ಕೊಡುತ್ತೆ. ಸೊ ಇದು ವರ್ಡಿಂಗ್ಸ್. ಸೊ ಇದನ್ನು ನಾನಿಲ್ಲಿ ಶಾರ್ಟ್ ಮಾಡ್ತೇನೆ. ಸೊ ಮ್ಯಾಜಿಕ್ ರೈಟ್ ನನಗೆ ಯಾವುದೇ ಡಿಸೈನ್ ಟೆಂಪ್ಲೇಟ್ಸಲ್ಲಿ ಸಹ ನಾನು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ಸಿಂಬಲ್, ಓಕೆ, ಒಂದು ರೀತಿ ಸ್ಪ್ರಿಂಕಲ್ ಆರ್ ಎಲ್ಸ್ ಸ್ಟಾರ್ ಸಿಂಬಲ್ಸ್ ಇರುತ್ತೆ. ಅದು ಈ ರೀತಿ ಸಿಂಬಲ್ಸ್ ಇದ್ದದ್ದು ಎಲ್ಲ AI ಅನ್ನು ಯೂಸ್ ಮಾಡಿಕೊಂಡು ನಮಗೆ ಕ್ರಿಯೇಟ್ ಮಾಡಿ ಕೊಡುವಂಥದ್ದು. ನೆಕ್ಸ್ಟ್ ಮ್ಯಾಜಿಕ್ ಸ್ಟುಡಿಯೋದಲ್ಲಿ ಇರುವಂಥ ತುಂಬ ಯೂಸ್ಫುಲ್ ಆಗಿರುವಂಥ AI ಟೂಲ್ ಬಂದ್ಬಿಟ್ಟು ಮ್ಯಾಜಿಕ್ ಮೀಡಿಯಾ. ಓಕೆ, ಸೊ ಇಲ್ಲಿ ಎರಡಿದೆ, ಒಂದು ಟೆಕ್ಸ್ಟ್ ಟು ವಿಡಿಯೋ, ಇನ್ನೊಂದು ಟೆಕ್ಸ್ಟ್ ಟು ಇಮೇಜ್. ಸೊ ಆ್ಯಕ್ಚುಲಿ ಟೆಕ್ಸ್ಟ್ ಟು ವಿಡಿಯೋ ಇದು ಇವಾಗ ಕರೆಂಟ್ಲಿ ಬೀಟಾ ವರ್ಷನಲ್ಲಿ ಇದೆ. ಬೀಟಾ ವರ್ಷನಲ್ಲಿ ಅಂದರೆ ನಾವು ಆ್ಯಕ್ಚುಲ್ ಅದು ಏನು ಮಾಡುತ್ತೆ, ನಾವು ಏನು ಟೆಕ್ಸ್ಟ್ ಪ್ರಾಂಪ್ಟ್ನ ಕೊಡ್ತೇವೆ ಅದನ್ನು ವಿಡಿಯೋ ಆಗಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಅದು ಆ್ಯಕ್ಚುಲಿ ಟೆಕ್ಸ್ಟ್ ಟು ವಿಡಿಯೋ. ಅದೇ ಟೆಕ್ಸ್ಟ್ ಟು ಇಮೇಜ್ ಅಂದರೆ ನಾವೇನು ಟೆಕ್ಸ್ಟ್ನ ಕೊಡ್ತೇವೆ ಅದನ್ನು ಇಮೇಜ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಎಕ್ಸಾಂಪಲ್ಗೆ ಮಿಡ್ ಜರ್ನಿ, ಇಲ್ಲದಿದ್ದರೆ ಡಾಲಿ, ಯಾವ ರೀತಿ AI ಸೈಟ್ಸ್ಗಳಿದೆ. ಸೊ ಅದೇ ರೀತಿ ಇದು ಪರ್ಫಾರ್ಮ್ ಮಾಡುತ್ತೆ. ಸೊ ಆ್ಯಕ್ಚುಲಿ ಟೆಕ್ಸ್ಟ್ ಟು ಇಮೇಜ್ ನಮಗೆ ಡೀಸೆಂಟ್ ಆಗಿರುವಂಥ ಇಮೇಜಸ್ಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ. ವೆರಸ್ ಟೆಕ್ಸ್ಟ್ ಟು ವಿಡಿಯೋ ಅದು ಇನ್ನು ಬೀಟಾ ವರ್ಷನಲ್ಲಿ ಇರೋದ್ರಿಂದ ನಮ್ಗೆ ಅಂಥ ಏನು ರಿಸಲ್ಟ್ ಕೊಡ್ತಾ ಇಲ್ಲ. ಬಟ್ ಸ್ಟಿಲ್ ನಾವು ಇದೆರಡನ್ನು ನೋಡೋಣ, ಮ್ಯಾಜಿಕ್ ಮೀಡಿಯಾ. ಸೊ ಫಸ್ಟ್ಗೆ ನಾನು ಏನು ಮಾಡ್ತೇನೆ, ಇಲ್ಲಿ ಟೆಕ್ಸ್ಟ್ ಟು ಇಮೇಜ್ಗೆ ಹೋಗ್ತಾನೆ. ಸೊ ಟೆಕ್ಸ್ಟ್ ಟು ಇಮೇಜ್ ಫಸ್ಟ್ ನೋಡ್ಕೊಳ್ಳೋಣ, ಯಾಕಂದರೆ ಅದು ನಮಗೆ ಬೇಕಾಗಿರುವಂಥ ಒಂದು ರಿಸಲ್ಟ್ನ ಕೊಡ್ತಾ ಇದೆ ಆಲ್ರೆಡಿ. ಸೊ ಇಲ್ಲಿ ಇವಾಗ ನಾನು ಟ್ರೈ ಇಟ್ ನೌ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ಮ್ಯಾಜಿಕ್ ಮೀಡಿಯಾದಲ್ಲಿ ನಾವು ಇಮೇಜ್ ಮತ್ತು ವಿಡಿಯೋ ಎರಡು ಆಪ್ಷನ್ ಇದೆ. ಸೊ ಇದು ಟೆಕ್ಸ್ಟ್ ಟು ಇಮೇಜ್, ಇದು ಟೆಕ್ಸ್ಟ್ ಟು ವಿಡಿಯೋ. ಸೊ ಫಸ್ಟ್ ಇಲ್ಲಿ ಇವಾಗ ಟೆಕ್ಸ್ಟ್ ಟು ಇಮೇಜ್ಗೆ ಹೋಗೋಣ. ಸೊ ಇಲ್ಲಿ ನೀವು ಅಗೇನ್ ನೀವು ಕೀವರ್ಡ್ಸ್ಗಳನ್ನ ಟೈಪ್ ಮಾಡಬೇಕು. ಸೊ ನಿಮಗೆ ಏನು ಕೀವರ್ಡ್ ಟೈಪ್ ಮಾಡಬೇಕು ಗೊತ್ತಿಲ್ಲ, ನೀವು ಜಸ್ಟ್ ಚೆಕ್ ಮಾಡ್ತಾ ಇದ್ದೀರಾ ಅಂತ ಆದರೆ ನೀವು ಇಲ್ಲಿ ಟ್ರೈ ಆ್ಯನ್ ಎಕ್ಸಾಂಪಲ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ಅದು ನಿಮಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನ ಸಜೆಸ್ಟ್ ಮಾಡುತ್ತೆ. ಸೊ ಇಲ್ಲಿ ಇವಾಗ ಬೀಂಜ್, ಕಲರ್ ಪ್ಯಾಲೆಟ್, ಲೇಯರ್, ಈ ರೀತಿ ಬೇರೆ ಬೇಕು ಅಂತಾದರೆ ಇಲ್ಲಿ ಶಫಲ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಆಪ್ಷನ್ಸ್ಗಳು ಬರುತ್ತೆ. ಪ್ಯಾಟರ್ನ್ ವಿತ್ ಪಿಂಕ್ ಫ್ಲವರ್, ಇಂಟ್ರಿಕೇಟ್ ಡೀಟೇಲ್ಸ್, ಈ ರೀತಿ. ಓಕೆ, ಮತ್ತು ಇಲ್ಲಿ ನಿಮಗೆ ಸ್ಟೈಲ್ಸ್ ಬರುತ್ತೆ, ಯಾವ ಸ್ಟೈಲ್ ಥೀಮಲ್ಲಿ ಬೇಕು. ಸೊ ಇಲ್ಲಿ ನಾರ್ಮಲ್ ಫೋಟೋ ಬೇಕಂತಿದ್ರೆ ಫೋಟೋ ಇದೆ, AI ಥೀಮಲ್ಲಿ ಬೇಕಂತಿದ್ರೆ ಇದಿದೆ. ಸೊ ವಾಟರ್ ಕಲರ್, ಈ ರೀತಿ ಬೇರೆ ಬೇರೆ ಥೀಮ್ಸ್ಗಳಿದೆ. ಮತ್ತು ಇಲ್ಲಿ ಕೆಳಗಡೆ ಆಸ್ಪೆಕ್ಟ್ ರೇಷಿಯೋ ಇದೆ. ಆಸ್ಪೆಕ್ಟ್ ರೇಷಿಯೋ ಕರೆಂಟ್ಲಿ ಸ್ಕ್ವೇರ್ ಇದೆ. ಇಲ್ಲಿ ನೋಡ್ಬೋದು ನಮ್ಮದು ಡ್ರಾಯಿಂಗ್ ಪೇಜ್ ಏನಿದೆ ಅದು ಸ್ಕ್ವೇರಲ್ಲಿದೆ. ಸೊ ಲ್ಯಾಂಡ್ಸ್ಕೇಪ್ ಬೇಕಂತಿದ್ರೆ ಲ್ಯಾಂಡ್ಸ್ಕೇಪ್, ಈ ರೀತಿ 3 ಆಪ್ಷನ್ಸ್ಗಳಿದೆ ಕರೆಂಟ್ಲಿ, ಸ್ಕ್ವೇರ್, ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೇಟ್. ನಾನು ಸ್ಕ್ವೇರ್ ಸೆಲೆಕ್ಷನ್ ಮಾಡ್ಕೊಳ್ತೇನೆ, ಆಸ್ಪೆಕ್ಟ್ ರೇಷಿಯೋ. ಸೊ ಇಲ್ಲಿ ನಾನು ಏನು ಮಾಡ್ತೇನೆ, ನಾನು ಕೆಲವು ವರ್ಡಿಂಗ್ಸ್ಗಳನ್ನ ಸಜೆಸ್ಟ್ ಮಾಡ್ತೇನೆ. ಡೈನೋಸಾರ್ ಚೇಸಿಂಗ್ ಪೀಪಲ್ ಇನ್ ಮೌಂಟೇನ್. ಥೀಮ್ನ ಸೆಲೆಕ್ಷನ್ ಮಾಡ್ತೇನೆ. ಸೊ ಡ್ರೀಮಿ ಥೀಮ್ನ ಸೆಲೆಕ್ಷನ್ ಮಾಡ್ತೇನೆ. ಆಸ್ಪೆಕ್ಟ್ ರೇಷಿಯೋ ಸ್ಕ್ವೇರ್ ಸೆಲೆಕ್ಷನ್ ಮಾಡಿ ಇಲ್ಲಿ ಜನರೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅಗೇನ್ ಇದು AI ಟೂಲ್ ಆಗಿರೋದ್ರಿಂದ ಸೊ ಈ ರೀತಿ ಪ್ರೊಸೆಸಿಂಗ್ ಟೈಮ್ ತಗೊಳುತ್ತೆ. ಸೊ ತಗೊಂಡು ಡಿಸೈನ್ ಸಜೆಷನ್ಸ್ನ ಅದು ಮಾಡಿ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ನಮ್ಗೆ ಇಲ್ಲಿ 4 ರಿಸಲ್ಟ್ ಬಂದಿದೆ. ಓಕೆ, ಸೊ ಇದು ಫಸ್ಟ್ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸರಿ ನಾನು ಇದನ್ನು ಝೂಮ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ಡೈನೋಸಾರ್ ಚೇಸಿಂಗ್ ಪೀಪಲ್ ಅಂತ ಕೊಟ್ಟಿದ್ದೇನೆ. ಈ ರಿಸಲ್ಟ್ ಬಂದಿದೆ. ಓಕೆ, ಸೊ ಇದನ್ನು ನಾನು ಸ್ವಲ್ಪ ಸಣ್ಣದು ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇನ್ನೊಂದು ರಿಸಲ್ಟ್ ತಗೊಳ್ಳೋಣ. ಸೊ ಇದು ಇವಾಗ ಇನ್ನೊಂದು ರಿಸಲ್ಟ್. ಸೊ ಇದು ಡೈನೋಸಾರ್ ಪೀಪಲ್ನ ಚೇಸ್ ಮಾಡಬೇಕು, ಗೊತ್ತಿಲ್ಲ, ಇಲ್ಲಿ ಪೀಪಲ್ ಡೈನೋಸಾರ್ ಹತ್ರ ಓಡ್ತಾ ಇದ್ದಾರೆ. ಇದು ಕೊಟ್ಟಿರೋ ಪ್ರಾಂಪ್ಟ್ ಮೇ ಬಿ ಅದು ಕರೆಕ್ಟಾಗಿ ಅದಕ್ಕೆ ಅರ್ಥ ಆಗಲಿಲ್ವಾ ಏನೋ, ಬಟ್ ಡಿಸೈನ್ ಮಾಡಿ ಕೊಟ್ಟಿದೆ. ಸೊ ಇಲ್ಲಿ 2 ರಿಸಲ್ಟ್ ಇದೆ. ಇನ್ನೊಂದು ರಿಸಲ್ಟ್ ನೋಡೋಣ. ಓಕೆ, ಇಲ್ಲಿ ಡೈನೋಸಾರ್ಗೆ 2 ಕಣ್ಣಿದೆ. ಸೊ ಇಲ್ಲಿ ಸ್ವಲ್ಪ ಜನರು ಗಾಬರಿ ಬಿಟ್ಟು ಓಡ್ದಂಗೆ ಕಾಣಿಸ್ತಾ ಇದೆ. ಸೊ ಇದು ಓಕೆ ಕಂಪೇರ್ ಟು ಇದು ಓಕೆ. ನೆಕ್ಸ್ಟ್ ಲಾಸ್ಟ್ ಇದರಲ್ಲಿ ಮೇ ಬಿ ಇದು ಓಕೆ, ಇದು ಚೆನ್ನಾಗಿದೆ. ಇದು ಮತ್ತೆ ಫಸ್ಟ್ ಇದ್ದು ಓಕೆ. ಸೊ ಇದು 3 ಓಕೆ. ಅಗೇನ್ ನಿಮಗೆ ಇನ್ನು
ಬೇರೆ ಸಜೆಷನ್ಸ್ ಬೇಕಂತಿದ್ರೆ ಜನರೇಟ್ ಅಗೇನ್ ಕೊಡ್ಬೋದು. ಆರ್ ಎಲ್ಸ್ ನೀವು ಇಲ್ಲಿ ಸ್ಟೈಲಲ್ಲಿ ಇವಾಗ ನಾನು ಏನು ಮಾಡ್ತೀನಿ, ಇದು ಫೋಟೋ ಸೆಲೆಕ್ಷನ್ ಮಾಡ್ತೇನೆ, ಫೋಟೋ ಥೀಮ್ ಸೆಲೆಕ್ಷನ್ ಮಾಡಿಕೊಂಡು ಜನರೇಟ್ ಅಗೇನ್ ಅಂತ ಕೊಡ್ತೇನೆ. ಇದು 3ನ ಡಿಲೀಟ್ ಮಾಡ್ಕೊಳ್ತೇನೆ, ಇದನ್ನು ಇಲ್ಲಿ ಇಟ್ಕೊಳ್ತೇನೆ. ಸೊ ನೋಡೋಣ, ಇವಾಗ ನಾನು ಇಮೇಜ್ ಥೀಮ್ನ ಚೇಂಜ್ ಮಾಡಿದೆ. ಇದು ಆ್ಯಕ್ಚುಲಿ ಡ್ರೀಮಿ ಥೀಮಲ್ಲಿತ್ತು, ಇದು ಇವಾಗ ನಾನು ಸ್ವಲ್ಪ ರಿಯಲಿಸ್ಟಿಕ್ ಥೀಮಲ್ಲಿ ಚೇಂಜ್ ಮಾಡಿದೆ. ಸೊ ಮೇ ಬಿ ಯಾವ ರೀತಿ ಬಂದಿದೆ ನೋಡೋಣ. ಸೊ ಮೇ ಬಿ ಇದನ್ನು ಸೆಲೆಕ್ಷನ್ ಮಾಡ್ತೇನೆ, ಸೆಕೆಂಡ್ ಒನ್ನ. ಸೊ ಯಾವ ರೀತಿ ಬಂದಿದೆ ನೋಡೋಣ. ಓಕೆ, ಡೈನೋಸರ್ ಏನೋ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಪರ್ಸನ್ಸ್ಗಳು ಶ್ಯಾಡೋನು ನೋಡ್ಬೋದು. ಸೊ ಇಲ್ಲೆಲ್ಲ ಶ್ಯಾಡೋ ಎಲ್ಲ ತೋರಿಸಿದೆ, ಅದು ಶ್ಯಾಡೋ ಎಲ್ಲ ತೋರಿಸಿದೆ. ಸೊ ಡೈನೋಸರ್ ಫೇಸ್ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಬಟ್ ಇಲ್ಲಿ ಪರ್ಸನ್ ಫೇಸ್ ಏನೋ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಪರ್ಸನ್ ಫೇಸ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಮೇ ಬಿ ಇದನ್ನು ಡಿಲೀಟ್ ಮಾಡ್ಕೊಳ್ತೇನೆ, ಬೇರೆ ಇಮೇಜ್ನ ತೊಗೊಂಬರೋಣ. ಓಕೆ, ಸೊ ಇದು ಸಹ ಓಕೆ. ಅಗೇನ್ ಡೈನೋಸರ್ ಫೇಸ್ ಎಲ್ಲ ಚೆನ್ನಾಗಿ ಬಂದಿದೆ, ಬಟ್ ಓನ್ಲಿ ಪ್ರಾಬ್ಲಮ್ ಅಂದರೆ ಫೇಸ್, ಪೀಪಲ್ ಫೇಸ್. ಸೊ ಮೇ ಬಿ ನಾನು ಏನು ಮಾಡ್ಬೋದು, ಇದನ್ನು ಅಗೇನ್ ಫೋಟೋಶಾಪಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಮೇ ಬಿ ನಾನು ಅಲ್ಲಿ ಎಡಿಟಿಂಗ್ ಮಾಡ್ಕೋಬೋದು. ಸೊ ಸೊ ಈ ರೀತಿ ಈ ರಿಸಲ್ಟ್ ಸಹ ಅಷ್ಟೇ. ಸೊ ಪ್ರಾಬ್ಲಮ್ ವಿತ್ ದ ಪರ್ಸನ್. ಓಕೆ, ಪರ್ಸನ್ ಫೇಸ್ ಕರೆಕ್ಟಾಗಿ ಬರ್ತಾ ಇಲ್ಲ. ಓಕೆ, ಸೊ ಅಗೇನ್ ಇದು ಏನು ಫುಲ್ಲಿ ಡೆವಲಪ್ಡ್ ಆ್ಯಪ್ ಅಲ್ಲ. ಸೊ ಇನ್ನೂ ಇದು ತುಂಬ ಡೆವಲಪ್ ಆಗೋದಿದೆ. ಬಟ್ ನಮಗೆ ಸ್ಟಿಲ್ ನಮಗೆ ಒಂದೇನಾದರೂ ಈ ರೀತಿ ಇಮೇಜಸ್ ಬೇಕು ಅಂತ ಆದರೆ ನಮ್ಗೆ ಎಲ್ಲೂ ಸಿಗ್ತಾ ಇಲ್ಲ, ಯಾವುದೇ ಫ್ರೀ ವೆಬ್ಸೈಟಿಂದ ಸಿಗ್ತಾ ಇಲ್ಲ ಅಂತ ಹೇಳಿದರೆ ನಾವು ಈ ಮ್ಯಾಜಿಕ್ ಮೀಡಿಯಾ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ನಾವೇನು ಪ್ರಾಂಪ್ಟ್ ಕೊಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದು ಚೆನ್ನಾಗಿ ಬಂದಿದೆ, ಇದನ್ನು ನಾನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಮೇ ಬಿ ನಾನು ಬೇರೆ ಪ್ರಾಂಪ್ಟ್ ಕೊಟ್ಟು ನೋಡ್ತೇನೆ, ಬೈಕ್ ರೈಡಿಂಗ್ ಇನ್ ಅ ಡೆಸರ್ಟ್. ಸೊ ನೋಡೋಣ ಈ ಪ್ರಾಂಪ್ಟ್ಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಸೊ ಇಲ್ಲಿವಾಗ ನನಗೆ 4 ಇಮೇಜಸ್ಗಳು ಬಂದಿದೆ ನಾನು ಕೊಟ್ಟಿರುವಂಥ ಪ್ರಾಂಪ್ಟ್ ಮೇಲೆ. ಸೊ ಒಂದೊಂದಾಗೆ ನೋಡೋಣ. ಸೊ ಫಸ್ಟ್ ಪ್ರಾಂಪ್ಟ್ ಸೆಲೆಕ್ಷನ್ ಮಾಡ್ತೇನೆ. ಓಕೆ, ಅಗೇನ್ ಪರ್ಸನ್ ಫೇಸ್ ಅಷ್ಟು ಕ್ಲೀನಾಗಿ ಬರಲಿಲ್ಲ. ಓಕೆ, ಸೊ ಇದು ಸೆಕೆಂಡ್ ಇಮೇಜ್ ನೋಡೋಣ. ಸೊ ಇದು ಬ್ಯಾಕ್ ಸೈಡಿಂದ ಇರೋದ್ರಿಂದ ಇದು ಚೆನ್ನಾಗಿ ಬಂದಿದೆ, ಬ್ಯಾಕ್ ಸೈಡಿಂದ ಚೆನ್ನಾಗಿ ಬಂದಿದೆ. ಆಮೇಲೆ ಥರ್ಡ್ ಇಮೇಜ್, ಇದು ಸ್ವಲ್ಪ ದೂರದಿಂದ ಶೂಟ್ ಮಾಡಿದಾಗೆ ಬಂದಿದೆ. ಬಟ್ ಇದು ರಿಯಲಿಸ್ಟಿಕ್ ಫೋಟೋ ಥರ ಕಾಣಿಸ್ತಾ ಇಲ್ಲ. ನಾನು ಆ್ಯಕ್ಚುಲಿ ಇಲ್ಲಿ ಫೋಟೋ ಸ್ಟೈಲ್ ಸೆಲೆಕ್ಟ್ ಮಾಡಿದ್ದೆ, ಇದು ಸ್ವಲ್ಪ ಆರ್ಟಿಸ್ಟಿಕ್ ಸ್ಟೈಲಲ್ಲಿದೆ. ಓಕೆ, ಇದು ಫೋರ್ತ್ ಇಮೇಜ್ ನೋಡೋಣ. ಓಕೆ, ಅಗೇನ್ ಪ್ರಾಬ್ಲಮ್ ವಿತ್ ದ ಪರ್ಸನ್ನು ಅಷ್ಟು ಕರೆಕ್ಟಾಗಿ ಬರಲಿಲ್ಲ. ಸೊ ಮೇ ಬಿ ಫಸ್ಟ್ ಒನ್ನ ಸ್ವಲ್ಪ ನಾನು ಯೂಸ್ ಮಾಡ್ಕೋಬೋದು. ನನಗೆ ಇನ್ ಕೇಸ್ ಇದು ಬೇಕು ಅಂತಿದ್ರೆ ಫಸ್ಟ್ ಒನ್ನ ನಾನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಮ್ಯಾಜಿಕ್ ಮೀಡಿಯಾದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಟೆಕ್ಸ್ಟ್ ಟು ವಿಡಿಯೋ. ಅದಕ್ಕೆ ನಾನಿಲ್ಲಿ ವಿಡಿಯೋ ಆಪ್ಷನ್ಗೆ ಹೋಗ್ತೇನೆ. ಸೊ ಇಲ್ಲಿ ನಾನು ಅಗೇನ್ ಇಲ್ಲಿ ಸಹ ನಾನು ಪ್ರಾಂಪ್ಟ್ ಕೊಡಬೇಕು, ಫಿಶ್ ಇನ್ ಆ್ಯನ್ ಅಕ್ವೇರಿಯಂ. ಓಕೆ, ಇದು ರಾಂಗ್ ಆದರೆ ಅದು ನನಗೆ ಸಜೆಸ್ಟ್ ಮಾಡುತ್ತೆ. ಸೊ ಜಸ್ಟ್ ನಾನು ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ನನಗೆ ಕರೆಕ್ಟ್ ವರ್ಡ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅದು ನನಗೆ ಇಲ್ಲಿ ಸಜೆಸ್ಟ್ ಮಾಡುತ್ತೆ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ಸೊ ಇಲ್ಲಿ ರೈಟ್ ವರ್ಡ್ನ ನಾನು ಇಲ್ಲಿಂದ ಸೆಲೆಕ್ಷನ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಜನರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಇದು ಇನ್ನೂ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ. ಯಾವುದು ಟೆಕ್ಸ್ಟ್ ಟು ವಿಡಿಯೋ. ಸೊ ಇದು ಬೀಟಾ ವರ್ಷನಲ್ಲಿದೆ. ಓಕೆ, ಇಲ್ಲಿ ಇವಾಗ ನಮಗೆ ರಿಸಲ್ಟ್ ಬಂದಿದೆ. ಇದನ್ನು ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನಮ್ಮದು ವಿಡಿಯೋ ಬಂದಿದೆ, ಇದನ್ನು ಸೈಜ್ನ ದೊಡ್ಡದು ಮಾಡ್ಕೊಳ್ತೇನೆ. ಸೊ ಇಲ್ಲಿ ಇವಾಗ ನಾನು ಜಸ್ಟ್ ಪ್ಲೇ ಮಾಡ್ತೇನೆ. ಓಕೆ, ಸೊ ಈ ರೀತಿ ಒಂದು ಸ್ಲೈಟ್ ಅನಿಮೇಷನ್ ಇರುವಂಥ ವಿಡಿಯೋನ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಮೇ ಬಿ ಅರೌಂಡ್ 4 ಸೆಕೆಂಡ್ಸ್ ಲಾಂಗ್ ವಿಡಿಯೋ. ಇಲ್ಲಿ ನೋಡ್ಬೋದು, ಇಲ್ಲಿ 4 ಸೆಕೆಂಡ್ಸ್ ಇದೆ. ಸೊ ಅಷ್ಟು ಲಾಂಗ್. ಸೊ ಇದನ್ನು ಇಲ್ಲಿ ನನಗೆ ಇದನ್ನು ಟ್ರಿಮ್ ಮಾಡ್ಬೋದು. ಸೊ ಇಲ್ಲಿ ನಾನು ಬೇಕಾದರೆ ಇದನ್ನು ಕಮ್ಮಿ ಮಾಡ್ಬೋದು, ಇದನ್ನು ಡ್ರ್ಯಾಗ್ ಮಾಡಿ ಕಮ್ಮಿ ಮಾಡ್ಬೋದು. ಇವಾಗ 3.1 ಸೆಕೆಂಡ್ಸ್ ಈ ರೀತಿ ಇದೆ. ಸೊ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ವಿಡಿಯೋ ಸ್ಪೀಡ್ನ ಸ್ಲೋ ಮಾಡ್ಬೋದು. ಸೊ ಇನ್ಕ್ರೀಸ್ ಮಾಡ್ಬೋದು, ವಿಡಿಯೋ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು. ಓಕೆ, ಸೊ ಆಮೇಲೆ ಪ್ಲೇ ಆನ್ ರಿಪೀಟ್, ಪ್ಲೇ ಆಟೋಮೆಟಿಕಲಿ, ಈ ರೀತಿ ಆಪ್ಷನ್ಸ್ ಇದೆ. ಓಕೆ, ಸೊ ಇಲ್ಲಿ ಪ್ಲೇ ಬ್ಯಾಕ್, ಇದು
ಬೇಕಿದ್ರೆ ಇಲ್ಲಿ ಮೇಲೆ ಕ್ರಾಪ್ ಮಾಡ್ಬೋದು. ಸೊ ಇದು ಫ್ರೇಮ್ನ ಇಲ್ಲಿ ಕ್ರಾಪ್ ಮಾಡ್ಬೋದು. ಸೊ ಕರೆಂಟ್ಲಿ ಫ್ರೀ ಫಾರ್ಮಲ್ಲಿದೆ. ಸೊ ಇದನ್ನ ನಾನು ಈ ರೀತಿ ಕ್ರಾಪ್ ಮಾಡ್ಬೋದು. ಇಲ್ದಿದ್ರೆ ಕೆಲವು ಆಸ್ಪೆಕ್ಟ್ ರೇಷಿಯೋ ಇದೆ, 1:1 ಸ್ಕ್ವೇರಲ್ಲಿ ಬೇಕಂತಿದ್ರೆ ಸ್ಕ್ವೇರ್, ಇಲ್ಲದಿದ್ರೆ ಇದು ಸೈಜ್. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಇವನ್ ನಾನು ವಿಡಿಯೋನ ರೊಟೇಟ್ ಮಾಡ್ಬೋದು. ಓಕೆ, ಸೊ ನಾನು ಇದನ್ನ ಮೊದಲಿದ್ದು ಫಾರ್ಮಿಗೆ ಸೆಟ್ ಮಾಡ್ತೇನೆ. ಇದು ಈ ರೀತಿ ನಮಗೆ ಸ್ಲೈಟ್ ಆಗಿರುವಂಥ ಒಂದು ಅನಿಮೇಷನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಯಾವುದು? ಟೆಕ್ಸ್ಟ್ ಟು ವಿಡಿಯೋ. ಮೇ ಬಿ ನಾವು ಇಲ್ಲಿ ಇನ್ನೊಂದು ಯಾವುದಾದ್ರೂ ಪ್ರಾಂಪ್ಟ್ ಕೊಡ್ಬೋದು. ಇಲ್ಲಿ ಆ್ಯಡ್ ಅಂತ ಹೋಗ್ತಾನೆ. ಸೊ ಇಲ್ಲಿ ಫಿಶ್ ಇದನ್ನು ನಾನು ಚೇಂಜ್ ಮಾಡ್ತೇನೆ. ಸೊ ಬೇಬಿ ಪ್ಲೇಯಿಂಗ್ ವಿತ್ ಪಪ್ಪಿ ಇನ್ ಅ ಗಾರ್ಡನ್. ಓಕೆ, ಸೊ ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡೋಣ ಇದಕ್ಕೆ ಯಾವ ರೀತಿಯಾದ ಒಂದು ರಿಸಲ್ಟ್ನ ಕೊಡುತ್ತೆ ಅಂತ. ಓಕೆ, ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ರಿಸಲ್ಟ್ ಬಂದಿದೆ. ಸೊ ಟೆಕ್ಸ್ಟ್ ಟು ಇಮೇಜ್ ಥರ ಇದು 4 ಆಪ್ಷನ್ಸ್ಗಳನ್ನ ಕೊಡೋಲ್ಲ, ಇದು ಒಂದೇ ವಿಡಿಯೋ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ. ಸೊ ಇಲ್ಲಿ ವಿಡಿಯೋ ಬಂದಿದೆ, ಇದ್ರ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಫ್ರೇಮ್ ಸೈಜ್ನ ಇನ್ಕ್ರೀಸ್ ಮಾಡ್ತೇನೆ. ಓಕೆ, ಸೊ ಹೀಗೆ ನೋಡುವಾಗ ಸ್ವಲ್ಪ ರಿಯಲಿಸ್ಟಿಕ್ ಆಗಿದೆ. ಇದು ಒರಿಜಿನಲ್ ಥರನೇ ಕಾಣಿಸ್ತಾ ಇದೆ, ಮಗು ಮತ್ತು ಪಪ್ಪಿ. ನೋಡೋಣ, ಇಲ್ಲಿ ಪ್ಲೇ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಆ ರೀತಿಯಾದ ಒಂದು ಏನು ಮೂಮೆಂಟ್ಸ್ ಏನು ಆಗ್ತಾ ಇಲ್ಲ. ಸೊ ಅದನ್ನು ನಾನು ಅದೇ ಹೇಳಿದೆ, ಕೆಲವು ಪ್ರಾಂಪ್ಟ್ಸ್ಗಳಿಗೆ ಅದು ಸಮ್ವಾಟ್ ಓಕೆ ರಿಸಲ್ಟ್ ಕೊಡ್ತಾ ಇದೆ. ನಮ್ಮದು ಫಿಶ್ ಅಕ್ವೇರಿಯಂ ಓಕೆ, ಅದು ಅದರಲ್ಲಿ ಸ್ವಲ್ಪ ಫಿಶ್ ಮೂಮೆಂಟ್ ಆದರೂ ಇದೆ, ಬಟ್ ಇಲ್ಲಿ ಯಾವುದೇ ರೀತಿಯಾದ ಒಂದು ಮೂಮೆಂಟ್ ಇಲ್ಲ. ಓಕೆ, ಸೊ ಅದರಿಂದ ಇದು ಫುಲ್ಲಿ ಡೆವಲಪ್ ಆಗಿಲ್ಲ ಆ್ಯಪ್. ಮೇ ಬಿ ಒಂದ್ಸರಿ ಫುಲ್ಲಿ ಡೆವಲಪ್ ಆದರೆ ಮೇ ಬಿ ನನಗನ್ಸುತ್ತೆ ಈವನ್ ಇದು ವಿಡಿಯೋ ಡ್ಯೂರೇಷನ್ನು ಜಾಸ್ತಿ ಆಗಬೇಕು. ಇದು ಜಸ್ಟ್ 4 ಸೆಕೆಂಡ್ಸ್ ಕೊಡ್ತಾ ಇದೆ. ಆಮೇಲೆ ಇನ್ನು ಜಾಸ್ತಿ ಅಡ್ವಾನ್ಸ್ ಆ್ಯನಿಮೇಷನ್ ಇರುವಂಥ ವೀಡಿಯೋಸ್ಗಳು ಬೇಕಾಗತ್ತೆ ನಮಗೆ. ನೋಡೋಣ, ನಾನು ಅದಾದಾಗ ಅದ್ರ ಮೇಲೆ ವೀಡಿಯೋಸ್ನ ಮಾಡ್ತೇನೆ. ಸೊ ಫ್ರೆಂಡ್ಸ್, ಬಟ್ ಸ್ಟಿಲ್ ನಮಗೆ ಏನು ಟೆಕ್ಸ್ಟ್ ಟು ಇಮೇಜ್ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮಗೆ ಕೆಲವೊಮ್ಮೆ ಡಿಸೈನ್ಸಲ್ಲಿ ಬೇಕಾಗತ್ತೆ, ನಾವು ಅದನ್ನು ಡೆಫಿನೆಟ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಮ್ಯಾಜಿಕ್ ಮೀಡಿಯಾ. ನೆಕ್ಸ್ಟ್ AI ಟೂಲ್ ಬಂದ್ಬಿಟ್ಟು ಮ್ಯಾಜಿಕ್ ಮಾರ್ಫ್. ಸೊ ಮ್ಯಾಜಿಕ್ ಮಾರ್ಫ್ ಇಲ್ಲಿದೆ. ಸೊ ಇಲ್ದಿದ್ರೆ ನೀವು ಇಲ್ಲಿ ಆ್ಯಪ್ ಆಪ್ಷನ್ಗೆ ಹೋಗಿ, ಆ್ಯಪಲ್ಲಿ ಇಲ್ಲಿ ಮ್ಯಾಜಿಕ್ ಮಾರ್ಫ್ ಅಂತ ಟೈಪ್ ಮಾಡ್ಬೋದು. ಓಕೆ, ಸೊ ಇದು ಬಂದ್ಬಿಟ್ಟು ಮ್ಯಾಜಿಕ್ ಮಾರ್ಫ್. ಓಕೆ, ಸೊ ಹೋಮ್ ಪೇಜಲ್ಲಿ ಸ್ಟುಡಿಯೋದಲ್ಲಿ ನಮಗೆ ಇಲ್ಲಿದೆ, ಇದು ಮ್ಯಾಜಿಕ್ ಮಾರ್ಫ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಟ್ರೈ ಮ್ಯಾಜಿಕ್ ಮಾರ್ಫ್. ಓಕೆ, ಸೊ ಇಲ್ಲಿ ಇವಾಗ ನಾವು ಮ್ಯಾಜಿಕ್ ಮಾರ್ಫ್ ಆಪ್ಷನಲ್ಲಿ ಇದ್ದೇವೆ. ನಾನು ಫಸ್ಟ್ಗೆ ಏನು ಮಾಡಬೇಕು, ಫಸ್ಟ್ ನಾನೊಂದು ಟೆಂಪ್ಲೇಟ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನಿಲ್ಲಿ ಬ್ಯಾಕ್ ಹೋಗ್ತೇನೆ, ಇದನ್ನು ಕ್ಲೋಸ್ ಮಾಡ್ಕೊಳ್ತೇನೆ. ಇಲ್ಲಿ ಟೆಂಪ್ಲೇಟ್ಗೆ ಹೋಗ್ತೇನೆ. ಸೊ ಇಲ್ಲಿ ಬಿಸ್ನೆಸ್ ಫ್ಲೈಯರ್ಗೆ ಹೋಗೋಣ, ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಓಕೆ, ಸೆಲೆಕ್ಷನ್ ಮಾಡಿ ಇಲ್ಲಿ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ ಕೊಡ್ತೇನೆ. ಓಕೆ, ಸೊ ಆ್ಯಕ್ಚುಲಿ ಮ್ಯಾಜಿಕ್ ಮಾರ್ಫ್ ಏನು ಮಾಡುತ್ತೆ, ನಮ್ಗೆ ಯಾವುದೇ ಒಂದು ಎಲಿಮೆಂಟನ್ನು ಅದನ್ನು ಸ್ವಲ್ಪ 3D ಟೈಪ್ಗೆ ಚೇಂಜ್ ಮಾಡಿ ಕೊಡುತ್ತೆ. ಸೊ ನಾನು ಜಸ್ಟ್ ತೋರಿಸ್ತೇನೆ. ಸೊ ಇವಾಗ ಇಲ್ಲಿ ವರ್ಡಿಂಗ್ಸ್ ಇದೆ, ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಸೆಲೆಕ್ಷನ್ ಮಾಡಿಕೊಂಡು ನಾನು ಇಲ್ಲಿ ಇವಾಗ ಫಸ್ಟಿಗೆ ಆ್ಯಪ್ಗೆ ಹೋಗ್ತೇನೆ. ಆ್ಯಪ್ಗೆ ಹೋಗ್ಬಿಟ್ಟು ಇಲ್ಲಿ ಮ್ಯಾಜಿಕ್ ಮಾರ್ಫ್ MORPH ಮ್ಯಾಜಿಕ್ ಮಾರ್ಫ್ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಇದು ಟೂಲ್, AI ಟೂಲ್, ಮ್ಯಾಜಿಕ್ AI ಟೂಲ್, ಇದ್ರ ಮೇಲೆ ಸೆಲೆಕ್ಷನ್ ಮಾಡ್ತದೆ. ಸೊ ಇದು ಮ್ಯಾಜಿಕ್ ಮಾರ್ಫ್ ಆಪ್ಷನ್ ಒಳಗಡೆ ಇದ್ದಾವೆ. ಸೊ ಇಲ್ಲಿ ನೋಡ್ಬೋದು, ಪ್ಲೀಸ್ ಸೆಲೆಕ್ಟ್ ಆನ್ ಎಲಿಮೆಂಟ್. ಸೊ ಯಾವುದು ಮಾರ್ಫ್ ಆಗಿ ಕನ್ವರ್ಟ್ ಮಾಡಬೇಕು ಅದನ್ನು ಸೆಲೆಕ್ಷನ್ ಮಾಡ್ಲಿಕ್ಕೆ ಹೇಳ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ತೋರಿಸ್ತಾ ಇದೆ. ಸೊ ಅದು ನಾವು ಯಾವುದೇ ಎಲಿಮೆಂಟನ್ನು ಸೆಲೆಕ್ಷನ್ ಮಾಡ್ತೇವೆ ಅದನ್ನು ಈ ರೀತಿಯಾಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಸೊ ಈ ರೀತಿಯಾಗಿ. ಸೊ ಇಲ್ಲಿ ನಾನು ಇವಾಗ ಏನು ಮಾಡ್ತೇನೆ, ಇಲ್ಲಿ ಒಂದು ಸ್ಟಾರ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಸೊ ಮೇ ಬಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಸ್ಟಾರ್ನ ಸೆಲೆಕ್ಷನ್ ಮಾಡಿದೆ. ಸೊ ಅದು ಹೇಳ್ತಾ ಇದೆ ಇದನ್ನು ಮಾರ್ಫ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ಬೆಟರ್ ನಾನು ಏನು ಮಾಡ್ತೇನೆ, ಇದನ್ನು ಡಿಲೀಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಎಲಿಮೆಂಟ್ಸ್ಗೆ ಹೋಗ್ತೇನೆ. ಎಲಿಮೆಂಟ್ಸಲ್ಲಿ ಸ್ಟಾರ್ ಅಂತ ಟೈಪ್ ಮಾಡ್ತೇನೆ. ಓಕೆ, ಸೊ ಮೇ ಬಿ ಯಾವುದಾದ್ರೂ ಸಿಂಪಲ್ ಎಲಿಮೆಂಟ್ನ ಇದನ್ನು ಸೆಲೆಕ್ಷನ್ ಮಾಡ್ತೇನೆ, ಇಲ್ಲಿ ಪ್ಲೇಸ್ ಮಾಡೋಣ. ಸೊ ಇದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳೋಣ, ಇದನ್ನು ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಓಕೆ, ಇವಾಗ ಇಲ್ಲಿ ಹೋಗೋಣ ಆ್ಯಪಿಗೆ, ಮ್ಯಾಜಿಕ್ ಮಾರ್ಫ್.
ಸೊ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅನ್ ಎಲಿಮೆಂಟ್ ಇದನ್ನ ಸೆಲೆಕ್ಷನ್ ಮಾಡ್ತೇನೆ. ಸೊ ಇದನ್ನ ಅದು ಅಕ್ಸೆಪ್ಟ್ ಮಾಡ್ತು. ಸೊ ಇಲ್ಲಿ ನಾನು ಇದನ್ನ ಏನಾಗಿ ಕನ್ವರ್ಟ್ ಮಾಡಬೇಕು ಅದನ್ನ ಇಲ್ಲಿ ಡಿಸ್ಕ್ರೈಬ್ ಮಾಡಬೇಕು. ಸೊ ಇಲ್ಲಿ ಡಿಸ್ಕ್ರೈಬ್ ದ ಲುಕ್. ಸೊ ಅಗೈನ್ ಇಲ್ಲಿ ನಾನು ಪ್ರಾಂಪ್ಟ್ನ ಕೊಡಬೇಕು. ಸೊ ಲೈಕ್ ಬೆಲೂನ್ ಕಲರ್ನ ಮೆನ್ಷನ್ ಮಾಡ್ಬೋದು. ಕಲರ್ ಬಂದ್ಬಿಟ್ಟು ಗೋಲ್ಡ್ ಕಲರ್, ಡೈಮಂಡ್ಸ್, ಸೊ ಅದರಲ್ಲಿ ಡೈಮಂಡ್ಸ್ ಇನ್ಸರ್ಟ್ ಆಗುವ ಹಾಗೆ, ಶೈನಿಂಗ್. ಓಕೆ, ಸೊ ಈ ರೀತಿಯಾದ ಡಿಸ್ಕ್ರಿಪ್ಷನ್ನ ಕೊಟ್ಟೆ ನಾನು ಇಲ್ಲಿ. ಇವಾಗ ನಾನು ಇಲ್ಲಿ ಮ್ಯಾಜಿಕ್ ಪ್ರಾಪ್ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅದು ಆ ರೀತಿ ಅದು ಕನ್ವರ್ಟ್ ಮಾಡಿ ಕೊಡುತ್ತೆ. ಇಲ್ದಿದ್ರೆ ಇಲ್ಲಿ ಟ್ರೈ ಆನ್ ಎಕ್ಸಾಂಪಲ್, ಇದರಲ್ಲಿ ಯಾವ್ದು ಬೇಕು ನೀವು ಅದನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ಅದೇ ರೀತಿ ಅದನ್ನು ಈ ಸ್ಟಾರ್ನ ಕನ್ವರ್ಟ್ ಮಾಡಿ ಕೊಡುತ್ತೆ. ಸೊ ನಂಗೆ ಆ ರೀತಿ ಬೇಡ, ನಾನು ಏನು ಮಾಡ್ತೇನೆ, ನಾನು ಇಲ್ಲಿ ಏನು ಪ್ರಾಂಪ್ಟ್ ಕೊಟ್ಟಿದ್ದೇನೆ ಆ ರೀತಿ ಅದನ್ನು ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ನೋಡೋಣ ಯಾವ ರೀತಿ ಮಾಡುತ್ತೆ ಅಂತ. ಸೊ ಅದಕ್ಕೆ ಇಲ್ಲಿ ಮ್ಯಾಜಿಕ್ ಮಾರ್ಫ್ ಮೇಲೆ ಕ್ಲಿಕ್ ಮಾಡ್ತಾನೆ. AI ಈ ಒಂದು ನನ್ನ ಪ್ರಾಂಪ್ಟ್ಸ್ನ ಅನಲೈಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ. ಸೊ ಇಲ್ಲಿ ಪ್ರಾಸೆಸ್ ಆಗ್ತಾ ಇದೆ. ಸೊ ಇಲ್ಲಿ ಇವಾಗ ನನಗೆ ಕೆಲವು ರಿಸಲ್ಟ್ಗಳು ಸಿಕ್ಕಿದೆ. ಇಲ್ಲಿ ಟೋಟಲ್ 3 ರಿಸಲ್ಟ್ ಸಿಕ್ಕಿದೆ. ಸೊ ನಾನಿದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು. ಸೊ ನಾವೇನು ಐಕಾನ್ನ ಸೆಲೆಕ್ಷನ್ ಮಾಡಿದ್ದೇವೆ, ನಾನೇನು ಪ್ರಾಂಪ್ಟ್ ಕೊಟ್ಟಿದ್ದೆ ಗೋಲ್ಡ್ ಮತ್ತು ಡೈಮಂಡ್ಸ್ ಅಂತ ಅದನ್ನು ಕ್ರಿಯೇಟ್ ಮಾಡಿ ಕೊಡಬೇಕು ಅಂತ. ಸೊ ಇದು ಇವಾಗ ನನ್ನ ನಾರ್ಮಲ್ ಏನು ಐಕಾನ್ ಇದೆ ಅದನ್ನು ಈ ರೀತಿ ಕನ್ವರ್ಟ್ ಮಾಡಿ ಕೊಟ್ಟಿದೆ. ಸೊ ಇಲ್ಲಿ ಇವಾಗ ನಾನು ಇದನ್ನು ಡಿಲೀಟ್ ಮಾಡ್ಕೊಳ್ತೇನೆ. ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡ್ಕೊಳ್ತೇನೆ. ಸೊ ಈ ರೀತಿ ನೀವು ಕೊಡೋ ಪ್ರಾಂಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಏನು ಪ್ರಾಂಪ್ಟ್ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಇವಾಗ ನಾನು ಇನ್ನೊಂದು ಇಲ್ಲಿ ಈ ಟೆಕ್ಸ್ಟ್ನ ಸ್ವಲ್ಪ ಮಾಡಿಫೈ ಮಾಡ್ತೇನೆ. ಸೊ ಅದಕ್ಕೆ ಇಲ್ಲಿ ಪುನಃ ನಾನು ಗೋ ಬ್ಯಾಕ್ ಅಂತ ಕೊಡ್ತೇನೆ. ಸೊ ಗೋ ಬ್ಯಾಕ್ ಅಂತ ಕೊಟ್ಟು ಇಲ್ಲಿ ಚಿಲ್ಡ್ರನ್ ಇದ್ರ ಮೇಲೆ ಸೆಲೆಕ್ಷನ್ ಮಾಡ್ತೇನೆ. ಚಿಲ್ಡ್ರನ್ ಮೇಲೆ ಸೆಲೆಕ್ಷನ್ ಮಾಡಿಕೊಂಡು ನಾನು ಇಲ್ಲಿ ಟೈಪ್ ಮಾಡಲ್ಲ. ಸೊ ಇಲ್ಲಿ ನನಗೆ ಈ ರೀತಿ ಅದು ಕನ್ವರ್ಟ್ ಆಗಬೇಕು. ಸೊ ಇನ್ಫ್ಲೇಮೇಬಲ್ ರಿಫ್ಲೆಕ್ಟಿವ್ ಗೋಲ್ಡ್ ಫಾಯಿಲ್. ಸೊ ಗೋಲ್ಡ್ ಫಾಯಿಲ್ ಬದಲು ನಾನು ರೆಡ್ ಅಂತ ಕೊಡ್ತೇನೆ. ರೆಡ್ ಫಾಯಿಲ್ ಪಾರ್ಟಿ ಬೆಲೂನ್ಸು. ಇಲ್ಲಿ ಇವಾಗ ಮ್ಯಾಜಿಕ್ ಮಾರ್ಫ್. ಓಕೆ, ಸೊ ನೋಡೋಣ ಇದು ವರ್ಡಿಂಗ್ಸ್. ಸೊ ನಾವು ಮ್ಯಾಜಿಕ್ ಪ್ರಾಪ್ ನಾರ್ಮಲ್ ಆಗಿ ಟೆಕ್ಸ್ಟ್, ಐಕಾನ್ಸ್, ಶೇಪ್ಸ್ಗಳಿಗೆ ಮಾತ್ರ ಅಪ್ಲೈ ಮಾಡುವಂಥದ್ದು. ಸೊ ಕೆಲವೊಂದನ್ನ ಸೆಲೆಕ್ಷನ್ ಮಾಡಿದಾಗ ಅದು ಎರರ್ ಮೆಸೇಜ್ ತೋರಿಸುತ್ತೆ, ಎಲ್ಲದಕ್ಕೆ ಅದು ಅಪ್ಲೈ ಮಾಡಲ್ಲ. ಸೊ ಇಲ್ಲಿ ನೋಡ್ಬೋದು ನಮ್ಗೆ ಇಲ್ಲಿ ರಿಸಲ್ಟ್ ಕ್ರಿಯೇಟ್ ಆಗಿದೆ. ಸೊ ಇದನ್ನ ಇಲ್ಲಿ ಟೋಟಲ್ 4 ರಿಸಲ್ಟ್ ಕ್ರಿಯೇಟ್ ಮಾಡಿದೆ, ಒಂದೊಂದೇ ನೋಡೋಣ. ಸೊ ಇದನ್ನ ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಲೋಡ್ ಆಗುತ್ತೆ. ಸೊ ಇದನ್ನ ಸ್ವಲ್ಪ ದೊಡ್ಡ ಮಾಡಿ ಕೊಡ್ತೇನೆ. ಸೊ ಇದು ಇವಾಗ ಚಿಲ್ಡ್ರನ್ ವರ್ಡಿಂಗ್ಸ್. ಇನ್ನೊಂದು ನೋಡೋಣ. ಸೊ ಯಾವುದು ಚೆನ್ನಾಗಿ ಬಂದಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಇದು ಥರ್ಡ್ ಆಪ್ಷನ್. ಓಕೆ, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಮೇ ಬಿ ಇದು ಸ್ವಲ್ಪ ಕಲರ್ ಚೇಂಜಸ್ ಇದೆ ಕಂಪೇರ್ಟಿವ್ ಇದು. ಸೊ ಇದು ಫೋರ್ತ್ ಆಪ್ಷನ್. ಓಕೆ, ಸೊ ಇಲ್ಲಿ ಇವಾಗ ನಮ್ಮ ಹತ್ರ 4 ರಿಸಲ್ಟ್ಸ್ ಇದೆ. ಸೊ ಇದರಲ್ಲಿ ಯಾವ್ದು ಬೇಕು ಅದನ್ನು ಸೆಲೆಕ್ಷನ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಮ್ಯಾಜಿಕ್ ವ್ರಾಪ್ನ ಯೂಸ್ ಮಾಡ್ಬೋದು. ಸಪೋಸ್ ನಿಮ್ಗೆ ಇನ್ನೂ ಬೇರೆ ಸಜೆಷನ್ ಬೇಕಂತಿದ್ರೆ ಇಲ್ಲಿ ಏನು ಮಾಡ್ಬೋದು, ಕ್ರಿಯೇಟ್ ಅಗೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪುನಃ ಏನು ಮಾಡುತ್ತೆ, ಬೇರೆ ರೀತಿಯಾದ ಒಂದು ಎಲಿಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆ, ಅಗೈನ್ ಇಲ್ಲಿ ಬೇರೆ ಸಜೆಷನ್ಸ್ಗಳು ಬಂದಿದೆ, ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದು ಕ್ಯಾನ್ವಾದಲ್ಲಿ ಇರುವಂತಹ ಕರೆಂಟ್ಲಿ ಬೆಸ್ಟ್ AI ಟೂಲ್ಸ್ಗಳು ಆಗಿದೆ. ಸೊ ಹೋಪ್ಫುಲಿ ನಿಮ್ಗೆ ಈ ಟೂಲ್ಸ್ಗಳು ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಇರುವಂತಹ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ಸ್ ಗಳ ಬಗ್ಗೆ ವಿಡಿಯೋಸ್ ಗಳನ್ನ ಹಾಕ್ತಾನೆ ಇರ್ತೇವೆ, ಕ್ಯಾರಿಯರ್ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾನೆ ಇರ್ತೇವೆ. ನಾವು ಈ ಒಂದು ಕ್ಯಾನ್ವಾ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಈ ಒಂದು ಸೀರೀಸ್ ನ ಪ್ರತಿ ಸಂಡೇ 10 ಗಂಟೆಗೆ ನಾವು ಪೋಸ್ಟ್ ಮಾಡ್ತೇವೆ. See you in the next video. Take care.